ಗಣೇಶ ವಿಸರ್ಜನೆಯ ವೇಳೆ ನಾಗಮಂಗಲದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದಕ್ಕೆ ಕಾರಣ ಅನ್ಯ ಕೋಮಿನ ಯುವಕರಿಂದ ಕಲ್ಲು ತೂರಾಟ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 150 ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗಲಭೆ, ಕಲ್ಲು ತೂರಾಟ ಸೇರಿ ವಿವಿಧ ಸೆಕ್ಷನ್ಗಳಡಿಯಲ್ಲಿ ಕೇಸನ್ನ ಜಡಿದಿದ್ದಾರೆ ಪೊಲೀಸರು. ಗಲಭೆಯ ಸಂಬಂಧ 50ಕ್ಕೂ ಹೆಚ್ಚು ಜನರ ಬಂಧನವಾಗಿದೆ. ಈಗಾಗಲೇ ಪ್ರಕರಣದಲ್ಲಿ ಮತ್ತಷ್ಟು ಜನರ ಬಂಧನದ ಸಾಧ್ಯತೆ ಕೂಡ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಮಾಯಕರನ್ನ ಬಿಟ್ಟು ಕಳುಹಿಸುವುದಾಗಿ ಎಸ್ಪಿ ಭರವಸೆಯನ್ನ ಕೊಟ್ಟಿದ್ದಾರೆ. ನಾಗಮಂಗಲದಲ್ಲಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಈ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಯಾವಾಗ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋರ ಬಂಧನ ಆಗುತ್ತೋ ಆ ಕ್ಷಣಕ್ಕೆ ಬಂಧಿತರಾದಂತಹವರ ಕುಟುಂಬಸ್ಥರು ಪ್ರತಿಭಟನೆಗೆ ಮುಂದಾಗ್ತಾರೆ. ಈಗ ಎಸ್ಪಿ ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಟ್ಟಿರುವಂತಹದ್ದು. ಹಾಗಾದ್ರೆ ನಾಗಮಂಗಲದಲ್ಲಿ 50 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆಯಲ್ಲ, ಅದರಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ಮೆರವಣಿಗೆ ನಡೀತಾ ಇರುತ್ತೆ ನಿನ್ನೆ ರಾತ್ರಿ. ಈ ಸಂದರ್ಭದಲ್ಲಿ ಯಾ ಅಲ್ಲಾಹ ಮಸೀದಿಯ ಮುಂಭಾಗ ಮೆರವಣಿಗೆ ಸಾಗುತ್ತಾ ಬರುತ್ತೆ. ಈ ವೇಳೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಎಫ್ಐಆರ್ ನಲ್ಲಿ ಉಲ್ಲೇಖಿಸಲಾಗಿದೆ. ಎರಡು ಗುಂಪಿನ, ಎರಡು ಕೋಮಿನ ನಡುವೆ ಮಾತಿನ ಚಕಮಕಿ ಆಗುತ್ತೆ. ಈ ಮಾತಿನ ಚಕಮಕಿ ವಿಕೋಪಕ್ಕೆ ತಿರುಗುತ್ತೆ. ಎರಡು ಗುಂಪಿನಿಂದ ಪರ ವಿರೋಧದ ಘೋಷಣೆಗಳು ಕೂಡ ಅಲ್ಲಿ ಮೊಳಗೋದಕ್ಕೆ ಶುರುವಾಗುತ್ತೆ. ಪೊಲೀಸರಿಂದ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರು ತಮ್ಮ ಲಾಠಿಯನ್ನ ಪ್ರಯೋಗಿಸ್ತಾರೆ, ಲಾಠಿ ಪ್ರಹಾರವನ್ನ ಮಾಡ್ತಾರೆ. ಪರಿಸ್ಥಿತಿ ಕೈ ಮೀರಿದೆ ಅನ್ನುವಂತಹ ಸುಳಿವು ಪೊಲೀಸರಿಗೆ ಗೊತ್ತಾಗುತ್ತೆ. ಕೈ ಮೀರಿದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದ್ದ ಹಾಗೆ ಪೊಲೀಸರು ಮುಂದೇನು ಮಾಡಬೇಕು ಅನ್ನುವಂತಹ ಯೋಚನೆಯಲ್ಲಿ ತೊಡಕೊಳ್ತಾರೆ. ಪೊಲೀಸರ ಮೇಲೆ ಇದೇ ಸಂದರ್ಭದಲ್ಲಿ ಒಂದು ಉದ್ರಿಕ್ತರ ಗುಂಪಿನಿಂದ ಹಲ್ಲೆಯಾಗಿದೆ. ಸಿಕ್ಕ ವಸ್ತುಗಳಿಂದ ಅಟ್ಯಾಕ್ ಮಾಡಲಾಗಿದೆ. ಮಚ್ಚು, ಲಾಂಗು, ಕಲ್ಲು, ಇಲ್ಲಿ ಇವೆಲ್ಲವುಗಳಿಂದಲೂ ಕೂಡ, ದೊಣ್ಣೆಗಳಿಂದಲೂ ಕೂಡ ಗಲಭೆ ಆರಂಭ ಆಗುತ್ತೆ. ಪೊಲೀಸರನ್ನ ಅಟ್ಟಾಡಿಸ್ತಾರೆ ಉದ್ರಿಕ್ತರ ಗುಂಪು. ಇದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿರುವಂತಹದ್ದು. ಜೊತೆಗೆ ಸಿಕ್ಕವರ ಆಸ್ತಿ ಪಾಸ್ತಿಯ ಮೇಲೆ, ಅಂಗಡಿ ಮುಂಗಟ್ಟುಗಳ ಮೇಲೆ ಇವರು ಮುಗಿ ಬೀಳ್ತಾರೆ, ಬೆಂಕಿಯನ್ನು ಹಚ್ಚಲಿಕ್ಕೆ ಮುಂದಾಗ್ತಾರೆ. ಅದರಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಕೂಡ ಆಗಿದೆ. 100ರಿಂದ 150 ಜನರ ಮೇಲೆ ಕಾನೂನಿನ ಕ್ರಮಕ್ಕೆ ಮುಂದಾಗಿದ್ದೇವೆ ಅಂತ ಹೇಳಿ ಎಸ್ಪಿ ಹೇಳಿದ್ದಾರೆ. ಇದೇ ವಿಚಾರ ಕೂಡ ಎಫ್ಐಆರ್ ನಲ್ಲಿ ಉಲ್ಲೇಖವಾಗಿದೆ. ಈಗಾಗಲೇ 53 ಮಂದಿಯ ಮೇಲೆ ಎಫ್ಐಆರ್ ದಾಖಲಾಗಿರುವಂತಹದ್ದು. ಈ 53 ಅನ್ನುವಂತಹ ಸಂಖ್ಯೆ ಇದೆಯಲ್ಲ, ಅದು ಮತ್ತಷ್ಟು ಇನ್ಕ್ರೀಸ್ ಆಗುತ್ತೆ. ಮತ್ತಷ್ಟು ಬಂಧಿತರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಒಂದು ರೀತಿಯಾಗಿ ಬೂಜು ಮುಚ್ಚಿದ ಕೆಂಡದ ರೀತಿಯಲ್ಲಿದೆ. ಪೊಲೀಸ್ ಬಂದೋಬಸ್ತ್ ಕೂಡ ದೊಡ್ಡ ಮಟ್ಟದಲ್ಲಿ ಆಗಿದೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮಂಡ್ಯದ ಎಸ್ಪಿ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಸರ್, ಪ್ರಮುಖವಾಗಿ ಒಂದು ರೀತಿಯಾಗಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಇವತ್ತಿನ ಈ ಕ್ಷಣದ ಪರಿಸ್ಥಿತಿ ಹೇಗಿದೆ ನಾಗಮಂಗಲ? ಈಗ ಕ್ಷಣದ ಪರಿಸ್ಥಿತಿ ತಾವು ಎಲ್ಲ ನೋಡಿದಿರಿ, ಎಲ್ಲ ಕಡೆ ತಿರುಗಾಡಿ ನೋಡಿದಿರಿ. ಕಂಪ್ಲೀಟ್ ಆಗಿ ಹತೋಟಿಗೆ ಬಂದಿದೆ. ಜನರ ದಿನನಿತ್ಯದ ಚಟುವಟಿಕೆಗಳೇನಿದ್ದಾವೆ ಅದು ನಾರ್ಮಲ್ ಆಗಿ ಈಗ ಒಂದೊಂದಾಗಿ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಪೊಲೀಸ್ ಕಡೆಯಿಂದ ಹೆಚ್ಚಿನ ಒಂದು ಭದ್ರತೆಯನ್ನು ಸಹಿತ ನಾವು ಒದಗಿಸಿದ್ದೀವಿ. ಹೆಚ್ಚಿನ ಫೋರ್ಸ್ ಇದೆ. ಜನರಿಗೆ ಯಾವುದೇ ರೀತಿಯ ಒಂದು ಭಯದ ವಾತಾವರಣ ಬೇಡ ಅಂತೇಳಿ ಜನರ ಒಂದು ವಿಶ್ವಾಸ ಗಳಿಸಲಿಕ್ಕೆ ನಮ್ಮ ಇಲಾಖೆ ಬದ್ಧವಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು 6 ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ. ಇನ್ನೂ ಒಂದು 50 ಜನದಷ್ಟು ಈಗಾಗಲೇ ಜನರನ್ನು ನಾವು ವಶಕ್ಕೆ ಪಡೆದುಕೊಂಡಿದ್ದೀವಿ. ಅದರಲ್ಲಿ ಕೆಲವೊಬ್ಬರು ಅಮಾಯಕರಿದ್ದಾರೆ ಅಂತೇಳಿ ಸಾಕಷ್ಟು ಹೆಣ್ಣುಮಕ್ಕಳು ಒಂದು ಠಾಣೆ ಹತ್ತಿರ ಬಂದು ತಮ್ಮ ಅವಲತ್ತನ್ನು ಸಲ್ಲಿಸಿಕೊಂಡಿದ್ದಾರೆ. ಅದರ ಬಗ್ಗೆಯೂ ಸಹಿತ ಪರಿಶೀಲನೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಮಗೆ CCTV ಫುಟೇಜಸ್ಸು ಮತ್ತು ವಿಡಿಯೋ ತುಣುಕುಗಳಿದ್ದಾವೆ. ಅದನ್ನೆಲ್ಲ ಇಟ್ಟುಕೊಂಡು ತನಿಖೆ ಮಾಡ್ತೀವಿ. ಯಾರು ಅಮಾಯಕರಿದ್ದಾರೆ ಅವ್ರನ್ನ ಬಿಡ್ತೀವಿ. ಯಾರು ಎಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಸೂಕ್ತ ಕಠಿಣ ಕ್ರಮವನ್ನು ಏನು ಕೈಗೊಳ್ಳಬೇಕು. ಕೆಲವರು ಆರೋಪ ಮಾಡ್ತಾ ಇದ್ದಂತ ಗಲಾಟೆ ಮಾಡಿದವ್ರಿಗಿಂತಲೂ ಕೂಡ ಮೆರವಣಿಗೆ ಮಾಡ್ತಾ ಇದ್ದವ್ರನ್ನ ಹೆಚ್ಚಿದಾಗಿ ಬಂಧಿಸ್ಬಿಟ್ಟಿದ್ದಾರೆ ಅನ್ನುವಂಥ. ಇಲ್ಲ ಆ ಥರ ಏನಿಲ್ಲ. ಯಾರ್ಯಾರು ಮಾಡಿದ್ದಾರೆ ಅವ್ರನ್ನ ಅಷ್ಟೇ ಬಂಧಿಸಿದ್ದೀವಿ. ನಂಬರ್ಸನ್ನು ನಾನು ಫೈನಲ್ ಆಗಿ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಆದಮೇಲೆ ಕೊಡ್ತೀವಿ. ಯಾವ ಕಡೆ ಎಷ್ಟು ಜನ ನಂಬರ್ ಜಾಸ್ತಿ ಆಗ್ಬೋದು ಸರ್? ಜಾಸ್ತಿ ಆಗ್ಬೋದು. ಯಾರು ಮೇಜರ್ ಆಗಿ ಕೆಲವೊಂದು ಶೋರೂಮ್ಗಳಿಗೆಲ್ಲ ನುಗ್ಗಿ, ಬಟ್ಟೆ ಅಂಗಡಿಗಳಿಗೆ ನುಗ್ಗಿ ಒಂದು ಬೆಂಕಿ ಹಚ್ಚುವ ಕಾರ್ಯ ಮಾಡಿದ್ದಾರೆ, ಅಂಥವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗ್ತದೆ. ಸಾಕಷ್ಟು ಅಮಾಯಕರು ಪಾಪ ಅವರ ಅಂಗಡಿಗಳನ್ನ, ಅವರ ಜೀವನದ ಬದುಕನ್ನು ಕಳೆದುಕೊಂಡಿದ್ದಾರೆ. ಅಂಥವ್ರ ಮೇಲೆ ನಾವು ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಎಲ್ಲ ಕ್ರಮವನ್ನು, ಪ್ರಮುಖವಾಗಿ ಬಜಾಜ್ ಶೋರೂಮ್ ಇರ್ಬೋದು, ಕೆಲವೊಂದು ಅಂಗಡಿಗಳಿಗೆ ಬೆಂಕಿ ಹಚ್ಚಿರುವಂಥದ್ದು, ಅಂಥವ್ರು ಸಿಕ್ಕಿದ್ದಾರೆ ಸರ್? ಪ್ರಮುಖವಾದಂಥ ಸಿಕ್ಕಿದ್ದಾರೆ. ಮೇನ್ ಇದ್ದವರು ಮ್ಯಾಕ್ಸಿಮಮ್ ಸಿಕ್ಕಿದ್ದಾರೆ. ಇನ್ನೂ ಉಳಿದವರು ಯಾರ್ಯಾರಿದ್ರು
ಕಲ್ಲು ತೊಗೊಂಡು ಹೋಗೋದವ್ರು ಇರ್ಬೋದು, ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು, ಅಂಥವ್ರು ಸಹಿತ ನಾವು ಗುರುತು ಹಚ್ಚುವ ಕಾರ್ಯ ನಡೀತಾ ಇದೆ. ಸರ್ ಅಂದರೆ ಇದು ಪ್ಲಾನ್ಡ್ ಆಗಿ ಮಾಡಿದಂತಹ ಕೃತ್ಯನ? ಅದ್ರ ಬಗ್ಗೆನೂ ಸಹಿತ ತನಿಖೆ ಆಗ್ತಾ ಇದೆ. ಪ್ಲ್ಯಾಂಡ್ ಅಥವಾ ಏನಾದರೂ ಆಕಸ್ಮಿಕವಾಗಿ ಆಯಿತು, ನಂತರ ಆಕಸ್ಮಿಕವಾದ ಘಟನೆ ನಂತರ ಜನ ಮಾಬ್ ಆಗಿ ಕ್ರಿಯೇಟ್ ಆಗಿ ಆವಾಗ ಜಾಸ್ತಿ ಜನ ಸೇರಿದ್ರ ಅಂತೇಳಿ ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ. ಯಾಕಂದರೆ ರೋಡಲ್ಲಿ ಹೋಗ್ಬಿಟ್ಟು ಕಲ್ಲು ಹೊಡೆಯೋದು, ಬೆಂಕಿ ಹಚ್ಚೋದು ಮಾಡ್ತಾ ಇದ್ದಾರೆ ಅನ್ನೋದಾದರೆ ಇದು ಏನಾಯಿತು, ಈಗ ಸ್ಟೋನ್ ಪೆಲ್ಟಿಂಗ್ ಆಗ್ತಾ ಇರುವಾಗ ನಮ್ಮ ಎರಡು ಗುಂಪಿನವರು ಸೇರಿ ಹೊಡೆದಾಡಬಾರ್ದು ಅಂತೇಳಿ ನಾವು ಎರಡು ಗುಂಪನ್ನು ಸಪ್ರೇಟ್ ಮಾಡಿದ್ವಿ. ಆ ಸಪ್ರೇಟ್ ಮಾಡಿ ಅವರು ವಾಪಸ್ ಹೋಗುವಾಗ ದಾರಿಯಲ್ಲಿ ನಿಂತ ಗಾಡಿಗಳಿರ್ಬೋದು ಅಥವಾ ಅಕ್ಕಪಕ್ಕದ ಅಂಗಡಿಗಳಿರ್ಬೋದು ಅಂಥ ಕಡೆ ಬೆಂಕಿ ಹಚ್ಚಿ ಅವರು ಓಡಿ ಹೋಗಿದ್ದಾರೆ. ಅದನ್ನು ನಾವು ತನಿಖೆ ಮಾಡ್ತಾ ಇದ್ವಿ. ಸರ್ ಇದ್ರ ಒಂದು ಗ್ರಹಿಕೆ ಇರಲಿಲ್ಲ ಸರ್, ಯಾಕಂದರೆ ನಿಮ್ಮ ಇಂಟೆಲಿಜೆನ್ಸ್ಗೆ, ಯಾಕಂದರೆ ಇದು ಭಾಳ ಸೂಕ್ಷ್ಮವಾದಂಥ ಪ್ರದೇಶ ಇತ್ತು, ಹಿಂದೆ ಕೂಡ ಗಲಾಟೆಗಳಾಗಿದ್ದು. ಇಲ್ಲ, ಇದು ಆ್ಯಕ್ಚುಲಿ 5ನೇ ದಿನದ ಗಣೇಶ ನಮ್ಮಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಗಣೇಶ ಒಂದು ವಿಸರ್ಜನೆ ಇತ್ತು. ನಿನ್ನೆ ಒಂದು 400ದಷ್ಟು ವಿಸರ್ಜನೆ ನಮ್ಮ ಜಿಲ್ಲೆಯಲ್ಲಿತ್ತು. ಹಾಗಾಗಿ ಎಲ್ಲ ಕಡೆ ಬಂದೋಬಸ್ತನ್ನು ನಾವು ಮಾಡಿದ್ವಿ. ಒಂದೇ ಕಡೆ ಜಾಸ್ತಿ ಫೋರ್ಸನ್ನು ಕೊಡೋಕ್ಕಾಗಲ್ಲ. ಹೀಗಾಗಿ ಇಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡಿದ್ವಿ. ಸ್ಟಾರ್ಟಿಂಗ್ ಪ್ರೊಸೆಷನ್ ಸ್ಟಾರ್ಟ್ ಆದಾಗ ಒಂದು 50 ಜನ ಮಾತ್ರ ಇದ್ದರು. ಏನೋ ಒಂದು ಘಟನೆ ಆಕಸ್ಮಿಕವಾಗಿ ಆಯಿತು, ಆವಾಗ ಅವ್ರ ಅಕ್ಕಪಕ್ಕ ಇದ್ದವರೆಲ್ಲ ಜಾಯಿನ್ ಆಗಿದ್ದರಿಂದ ಈ ಒಂದು ಕಲ್ಲು ತೂರಾಟ ಆಗುವಂಥ ಹಂತಕ್ಕೆ ಹೋಗಿ. ಪೂರ್ವ ನಿಯೋಜಿತ ಅಂತ ಮೇಲ್ನೋಟಕ್ಕೆ ಅನ್ಸಲ್ವ ತಮ್ಮ? ಇಲ್ಲ, ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ. ಸರ್ ಈಗ ಪ್ರಮುಖವಾಗಿ ಈಗ ಜನಕ್ಕೆ ಏನು ಸಂದೇಶ ಕೇಳ್ತೀರಿ? ಯಾಕಂದರೆ ಜನ ಸ್ವಲ್ಪ ಟೆನ್ಷನ್ನಲ್ಲಿದ್ದಾರೆ, ಏನಾಗ್ಬಿಡುತ್ತೆ ಜನಕ್ಕೆ. ಈಗಾಗಲೇ ನಾವು ಅವರನ್ನು ಒಂದು ವಿಶ್ವಾಸ ಗಳಿಸುವ ಮತ್ತು ಅವರ ಭಯಭೀತರಿಂದ ಏನು ಇದ್ದಾರೆ ಅದನ್ನು ಹೋಗಲಾಡಿಸುವ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಫೋರ್ಸನ್ನು ಸಹಿತ ನಾವು ಹಾಕ್ತೀವಿ. ಪೀಸ್ ಕಮಿಟಿ ಮೀಟಿಂಗನ್ನು ಸಹಿತ ನಾವು ಮಾಡ್ತೀವಿ. ಒಟ್ಟು ಜನ ಸಹಬಾಳ್ವೆಯಿಂದ ಜೀವನ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನು ಈಗಾಗಲೇ ಒಂದು 300ದಷ್ಟು ಸಿವಿಲ್ ಕಾನ್ಸ್ಟೇಬಲ್ಸ್ ಇದ್ದಾರೆ, ಒಂದು 15 KSRP ಇದೆ, ಹಿರಿಯ ಅಧಿಕಾರಿಗಳೆಲ್ಲ ಇದ್ದಾರೆ. ಒಂದು 50 ಇಲ್ಲ, ಅದರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಇನ್ನು ತನಿಖೆ ನಡೀತದೆ. ಥ್ಯಾಂಕ್ ಯು. ಇದು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಅವರ ಮಾತು. ಇನ್ನೂ ಕೂಡ ಬಂಧಿತರ ಸಂಖ್ಯೆ ಹೆಚ್ಚಾಗ್ಬೋದು. ಕೆಲವರು ಅಮಾಯಕರು ಅಂತಿದ್ದಾರೆ, ಅವರನ್ನು ಕೂಡ ಹಂತವಾಗಿ ನೋಡಿಬಿಟ್ಟು ಅವರನ್ನು ಬಿಡುಗಡೆ ಮಾಡುವ ಕೆಲಸವನ್ನು ಕೂಡ ಮಾಡ್ತೇವೆ ಅನ್ನೋಂಥದ್ದನ್ನು ಸ್ಪಷ್ಟಪಡ್ತಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ನಾಗಮಂಗಲ. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ನಾಗಮಂಗಲ ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಹೇಗೆ ವರ್ಷದಿಂದ ದ್ವೇಷ ಇತ್ತು ಇಲ್ಲಿ ಅನ್ನೋದಕ್ಕೆ ಈ 2 ಫುಟೇಜ್ಗಳು ಸಾಕ್ಷಿ ಅಂತಿರುವಂಥದ್ದು. ಕಳೆದ ವರ್ಷ ಇದೇ ಮಸೀದಿಯ ಎದುರು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಗಣಪತಿ ವಿಸರ್ಜನೆಯ ವೇಳೆ ಡ್ಯಾನ್ಸ್ ಅನ್ನು ಮಾಡಿದ್ರು. 2 ಬಣದ ನಡುವೆ ಮಾತಿನ ಚಕಮಕಿ ಆಗಿತ್ತು. ಈ ವರ್ಷ ಏನಾಗಿದೆ ಅನ್ನೋದನ್ನು ಮತ್ತೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ. ಅಕ್ಷರಶಃ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಇದೆಲ್ಲಿಯೋ ಮಣಿಪುರದ್ದೋ ಮತ್ತೆಲ್ಲೋ ಕಾಶ್ಮೀರದ್ದೋ ಅಥವಾ ಹಿಮಾಚಲ ಪ್ರದೇಶದ್ದೋ ದೃಶ್ಯವಲ್ಲ. ಇದು ಪಶ್ಚಿಮ ಬಂಗಾಳದ ದೃಶ್ಯವಲ್ಲ. ಇದು ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಾಗಿರುವಂತಹ ಘಟನೆ. ಇದು ಕಲ್ಲು ತೂರಾಟ ಆಗಿದೆ. ಮಾರಕಾಸ್ತ್ರಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಪೆಟ್ರೋಲ್ ಬಾಂಬ್ಗಳ ಪ್ರಯೋಗ ಕೂಡ ಆಗಿರುವಂಥದ್ದು.